ಇನ್ನೊಬ್ಬರು ಬರ್ತಿರ್ತಾರ. ಬಂದು ಒಬ್ಬ ಹೆಣ್ಮಗಳು ಬಂದಿದ್ಲು, ಮೊನ್ನೆ ಯಾಕೆ ಹೇಳ್ತಿದ್ಲು, ಯಪ್ಪ ಒಟ್ಟ ಏನೋ ಕುತ್ತಿಗೆ ಹಿಚಕ್ದಂಗೆ ಆಗ್ತೈತಿ ನೋಡು, ನನಗೆ ಒಟ್ಟ ಎದಿ ಮೇಲೆ ಕುಂತಂಗೆ ಆಕೈತಿ ಯಾರೋ. ಇನ್ನೊಂದು ಭಾಳ ಚಂದ ಇಲ್ಲ ತಾಯಿ, ಒಟ್ಟು ಅಡಿಗೆ ಮನ್ಯಾಗ ಹೋದ್ರೆ ಕುತ್ತಿಗೆ ಹಿಡ್ದು ದಬ್ದಂಗೆ ಆಗುತ್ತೆ ನೋಡು ನಾನು. ನಾ ಅಂದೆ, ಮತ್ತೆ ಯವ್ವ ಅಡಿಗೆ ಮನ್ಯಾಗ ಹೋದ್ರೆ ನಿನಗೆ ಕುತ್ತಿಗೆ ಹಿಡ್ದಂಗೆ ದಬ್ಬದಂಗೆ ಆದ್ರೆ ಮತ್ತು ಊಟ ಅಂದೆ, ಊಟ ಹೋಗ್ತೈತಪ್ಪ, ಊಟೇನು ಹೋಗ್ತೈತಿ ಅಂದ್ರೆ ಈಕಿಗೆ ಕುತ್ತಿಗೆ ಹಿಡ್ದು ದಬ್ಬದ್ರೆ ಮತ್ತು ಅಡಿಗೆ ಮಾಡೋರು ಯಾರು ಅಂದ್ರೆ ಗಂಡನ ಅಡಿಗೆ ಮನ್ಯಾಗ ದಬ್ಬಕ್ಕನ್ನಕ್ಕೆ ಕುತ್ತಿಗೆ ಹಿಡ್ದಕ್ಕೆ ಈಕಿ ಹೊರಗಿದ್ದು. ಇದಕ್ಕೆಲ್ಲ ಈ ವೈದ್ಯಕೀಯ ಭಾಷೆಯೊಳಗೆ ಏನಂತಾರೆ ಅಂದ್ರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕರೀತಾರೆ. ಇದಕ್ಕೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತಾರೆ. ಏನು ದೇವರು ಇಷ್ಟೆಲ್ಲ ಕೊಟ್ಟನಲ್ಲ, ಅನುಭವಿಸುವಂಥ ಮನಸ್ಸಿರದೆ ಇದ್ರ ತಗೊಂಡು ಏನು ಮಾಡೋದು ಹೇಳಿ? ದೇವರಿಷ್ಟೆಲ್ಲ ಅದ್ಭುತವಾದ ಜೀವನ ಕೊಟ್ಟಾನ, ಜಗತ್ತು ಕೊಟ್ಟಾನ, ಅನುಭವಿಸುವಂಥ ಮನಸ್ಸು ಇರದೆ ಇದ್ದರೆ ತಗೊಂಡು ಏನು ಮಾಡೋದು ಹೇಳಿ? ನಾವು 100 ಎಕರೆ ಹೊಲ ಇದ್ರೂ ಸಹಿತ ನಮ್ಮ ಹೊಲ ಬೆಳೆದಿಲ್ಲ ಅಂತೀವಿ. ಇಲ್ಲೇ ಮೊನ್ನೆ ಒಬ್ಬ ಮನುಷ್ಯ ಇನ್ನೊಬ್ಬರು ಹೊಲದಾಗ ದುಡಿತಿದ್ದ. ಅವರು ಮಾಲೀಕರು 1-2 ಎಕರೆ ಜಮೀನು ಕೊಟ್ಟರು, ಅದಕ್ಕೆ ನೀರಿಲ್ಲ ತಿಳ್ಕೊಂಡು ಗುಡ್ಡದಾಗ ಎತ್ತರಕ್ಕೆ 2 ಎಕರೆ ಜಮೀನು ಕೊಟ್ಟರು. ಅವರು ಅದಕ್ಕೆ ನೀರಿಲ್ಲ ಅಂತ ತಿಳ್ಕೊಂಡು ಗುಡ್ಡದಾಗ ಸುರಂಗ ತೋಡ್ದ. 1 ಸಲ ಅಲ್ಲ, 2 ಸಲ ಅಲ್ಲ, 8-10 ಸಲ 100 ಫೀಟ್ ಸುರಂಗ ತೆಗೆದು ಆ ಸುರಂಗದಿಂದ ಬಂದ 2 ಇಂಚಿನ ನೀರಿನ ಬಾವಿ ತೋಡಿ ಒಬ್ಬ ಶ್ರೇಷ್ಠ ಕೃಷಿಕ ಅನ್ನಿಸ್ಕೊಂಡ. ಅವನಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಅಮೈ ಮಹಾಲಿಂಗ ನಾಯಕ್. 100 ಎಕರೆ ಇದ್ರೂ ಹೊಲ ಬೆಳೆದಿಲ್ಲ ಅಂತೀವಿ ನಾವು. 2 ಎಕರೆದೊಳಗೆ ಗುಡ್ಡ ತೋಡಿ ನೀರು ತೆಗೆದ್ರಲ್ಲ, ಅದಕ್ಕೆ ನಾವು ತಿಳ್ಕೋಬೇಕಾದದ್ದು ಏನು ಅಂದ್ರೆ ಹಣೆಯ ಬರಹ ಅನ್ನೋದೇನಿದೆ, ಹಣೆಯ ಬರಹವನ್ನು ಎದರಿಂದ ಬದಲಿಸಬಹುದು ಅಂದ್ರೆ ಹಣೆಯ ಬರಹವನ್ನು ಮನುಷ್ಯ ತನ್ನ ಬೆವರಿನ ಹನಿಯಿಂದ ಮಾತ್ರ ಬದಲಿಸಲಿಕ್ಕೆ ಸಾಧ್ಯ ಇದೆ ಅನ್ನುವ ಸತ್ಯ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಇದು ಬದುಕು ಅಷ್ಟೆ. ಅವ್ರು ಹೆಂಗೆ ಬದುಕಿದ್ರು ನೋಡಿ, ಮತ್ತು ನಾವು ಹೆಂಗೆ ಬದುಕ್ತೀವಿ? ಅವರು ಬದುಕಿದ ಜೀವನ ಎಷ್ಟು? ನಮ್ಮ